ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನ್ವೇವರಿಂಗ್ ಮೆನೂಸ್ ಚಾನಲ್. ಸೊ ಇವತ್ತು ಡೇ 2 ಅಯೋಧ್ಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ವೆರಿ ವೆರಿ ಎಕ್ಸೈಟೆಡ್ ಅಂತ ಹೇಳಬೇಕು. ಇನ್ಫ್ಯಾಕ್ಟ್ ಬ್ಯಾಂಗ್ಳೂರ್ ವೆದರಿಂದನೇ ಸ್ವಲ್ಪ ಹುಷಾರು ತಪ್ಪಿದ್ದೆ. ದಿಸ್ ಇಸ್ ಮೈ ಫಸ್ಟ್ ಟ್ರಿಪ್ ಹುಷಾರು ತಪ್ಪಿ ಮಾಡ್ತಿರೋ ಅಂಥದ್ದು. ಎನಿವೇಸ್ ಇಟ್ ಇಸ್ ಲಿಟಲ್ ಮ್ಯಾನೇಜಬಲ್ ವಿತ್ ಮೆಡಿಸಿನ್ಸ್. ಲಕ್ನೌಯಿಂದ ಅಯೋಧ್ಯೆಗೆ ಅರೌಂಡ್ 2.5-3 ಅವರ್ಸಲ್ಲಿ ಹೋಗ್ಬೋದು. ಅಗೇನ್ ಸ್ವಲ್ಪ ದೂರದಲ್ಲಿ ಬಸ್ನ ನಿಲ್ಲಿಸಿ ಆಟೋಲಿ ಹೋಗಬೇಕಾಗತ್ತೆ ಟೆಂಪಲ್ಗೆ. ಆ್ಯಂಡ್ ಟೆಂಪಲ್ಗೆ ಹೋಗಬೇಕಾದ್ರೂ ತುಂಬ ಕ್ರೌಡ್ ಇರೋದ್ರಿಂದ ಒಂದೆರಡು ರೋಡ್ ನಾವೇ ನಡ್ಕೊಂಡು ಹೋಗಬೇಕಾಗತ್ತೆ. ಸೊ ವಿ ಆರ್ ವಾಕಿಂಗ್ ಟುವರ್ಡ್ಸ್ ದ ಟೆಂಪಲ್ ಕರೆಂಟ್ಲಿ. ನಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗೋರಿಗೆ ವೀಲ್ ಚೇರ್ ವ್ಯವಸ್ಥೆ ಕೂಡ ಇದೆ. ಟೆಂಪಲ್ ಒಳಗೆ ಮೊಬೈಲ್ಸ್ ಅಲೌಡ್ ಇಲ್ಲ. ಮೊಬೈಲ್ಸ್ ತೊಗೊಂಡೋದ್ರೂ ಅಲ್ಲಿ ಡೆಪಾಸಿಟ್ ಮಾಡಬೇಕಾಗತ್ತೆ. ನಾನು ಅಂದ್ಕೊತಿದ್ದೆ ಮೇ ಬಿ ಟೆಂಪಲ್ ಹತ್ತಿರ ಆಲ್ಮೋಸ್ಟ್ ಡೆಪಾಸಿಟ್ ಇರುತ್ತೆ ಅಂತ. ನೋ, ನಾಟ್ ಎಟ್ ಆಲ್. ತುಂಬ ದೂರನೇ ಇತ್ತು. ನಾಟ್ ಈವನ್ ಟೆಂಪಲ್ ಕಾಣೋದೇ ಇಲ್ಲ ಅಲ್ಲಿಂದ. ಸೊ ಅಲ್ಲೇ ಡೆಪಾಸಿಟ್ ಮಾಡಿ ನಾವು ಒಳಗೆ ಹೋಗಬೇಕಾಗತ್ತೆ. ಎನಿವೇಸ್, ಸೊ ವಿ ಡಿಡ್ಂಟ್ ಗೆಟ್ ಟು ಟೇಕ್ ಅ ಪಿಕ್ಚರ್. ಇಟ್ಸ್ ಓಕೆ, ಬಟ್ ವಿ ಗಾಟ್ ಟು ಸಿ ದ ಗಾಡ್ ಇನ್ ಪರ್ಸ್ನಲ್. ಇದು ದರ್ಶನದ ಎಂಟ್ರೆನ್ಸ್ ಪಾಯಿಂಟ್. ಇಲ್ಲಿಂದ ಕ್ಯೂ ಅಲ್ಲಿ ನಿಂತ್ಕೊಂಡು ವಿ ವುಡ್ ಹ್ಯಾವ್ ಟು ಗೋ ಇನ್ ಸೈಡ್. ಈ ಜಾಗದಲ್ಲೇ ನಾವು ಡೆಪಾಸಿಟ್ ಮಾಡಬೇಕಾಗಿರೋದು ಮೊಬೈಲ್ಸ್ನ. ಅಲ್ಲಿ ನೋಡ್ತಿರ್ಬೋದು ಗೋಪುರ ಕಾಣ್ತಿದೆ, ಬಟ್ ಅದು ಕೂಡ ಟೆಂಪಲ್ ಅಲ್ಲ, ಇನ್ನೂ ಒಳಗೋದ್ರೇ ಕಾಣೋದು. ದರ್ಶನ ತುಂಬ ಚೆನ್ನಾಗಾಯಿತು. ದೇವ್ರನ್ನ ತುಂಬ ಡೀಟೇಲಾಗಿ ನೋಡ್ಬೋದಾಗಿತ್ತು. ಅಯೋಧ್ಯೆಯಲ್ಲಿ ತುಂಬಾ ಜಾಗಗಳಿದೆ ನೋಡೋದಕ್ಕೆ. ರೈಟ್ ನೆಕ್ಸ್ಟು ಅಯೋಧ್ಯ ಟೆಂಪಲ್ ಒಂದು ಹನುಮಾನ್ ಗಡಿ ಇದೆ. ಅಲ್ಲಿ ಹನುಮಾನ್ಜಿ ಒಂದು ಕುತ್ಕೊಂಡಿರೋ ರೂಪದಲ್ಲಿ ಇರ್ತಾರೆ. ಈ ಜಾಗ ರಾಮ್ ದರ್ಬಾರ್, ಅಂದರೆ ಇಟ್ ವಾಸ್ ದ ಕೋರ್ಟ್ ಆಫ್ ಲಾರ್ಡ್ ರಾಮ್ಜಿ. ಆ್ಯಂಡ್ ಅಲ್ಲೇ ಸೀತಾ ರಸೋಯಿ ಕೂಡ ಇದೆ, ಅಂದರೆ ಕಿಚನ್ ಬೇಸಿಕ್ಲಿ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪ್ಲೇಸಿಗೆ ಬಂದಿದ್ದೀವಿ, ಆ್ಯಂಡ್ ದ್ಯಾಟ್ ಇಸ್ ಸರಿಯು ಘಾಟ್ ಅಥವಾ ಸರಿಯು ನದಿಯ ಹತ್ತಿರ. ಇಲ್ಲೇ ಶ್ರೀರಾಮಚಂದ್ರ ಲಾಸ್ಟ್ ಕಾಣಿಸ್ಕೊಂಡಿದ್ದು ಆ್ಯಂಡ್ ವಿಷ್ಣು ಆಗಿ ಕನ್ವರ್ಟ್ ಆಗಿದ್ದು ಅಂತ ಹೇಳ್ತಾರೆ. ಸರಾಯು ನದಿ. Oh my God. So this is Sarayu river. It is one of the largest tributary of Sharda river actually. ರಾಮನ ಅವತಾರ ಇಲ್ಲಿ ಕೊನೆಗಾಣುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಇಲ್ಲಿ ಕಾಣ್ತಿರೋದು ಸರಿಯು ಘಾಟ್. ಅಯೋಧ್ಯೆಯಿಂದ ಚಿತ್ರಕೂಟ್ ಹೋಗ್ತಾ ಇದ್ದೀವಿ. ಚಿತ್ರಕೂಟ್ ಬಂದು ಮಧ್ಯಪ್ರದೇಶ್ ಬಾರ್ಡರಲ್ಲಿರುತ್ತೆ, ಮಧ್ಯಪ್ರದೇಶ್ ಉತ್ತರ ಪ್ರದೇಶ್. ಸೊ ಆನ್ ದ ವೇ ಐ ಸ್ಪಾಟೆಡ್ ದಿಸ್ ಬ್ಯೂಟಿಫುಲ್ ರೈನ್ಬೋ. ಅಯೋಧ್ಯೆಯಿಂದ ಚಿತ್ರಕೂಟ್ ಹೋಗೋದಕ್ಕೆ ಅರೌಂಡ್ 6+ hours ಆಗುತ್ತೆ. ಸೊ ಇವತ್ತು ಅಲ್ಲೇ ರೆಸ್ಟ್ ಮಾಡಿ ಬೆಳಿಗ್ಗೆ ಸೈಟ್ ಸೀಯಿಂಗ್ ಮಾಡ್ತೀವಿ. ಬೆಳಿಗ್ಗೆ ಹೋಟೆಲಿಂದ ಆಟೋ ಅರೇಂಜ್ ಮಾಡಿ ಚಿತ್ರಕೂಟಿನ ಫಸ್ಟ್ ಸೈಟ್ ಸೀಯಿಂಗ್ ಪ್ಲೇಸ್ ಹೋಗ್ತಿದ್ದೀವಿ, ಆ್ಯಂಡ್ ದಟ್ ಇಸ್ ಅನಸೂಯ ಆಶ್ರಮ್. ಸತಿ ಅನಸೂಯ ಬಗ್ಗೆ ತುಂಬಾ ಕಥೆಗಳು ಕೇಳಿರ್ತೀವಿ. ಶಿ ಇಸ್ ಒನ್ ಆಫ್ ದ ಪಂಚ ಪತಿವ್ರತ ಅಲ್ಲಿ ಒಬ್ಬರಾಗಿರ್ತಾರೆ. ತುಂಬಾ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಆಗಿರುವಂತಹ ಒಂದು ಪರ್ಸ್ನಾಲಿಟಿನ ಡಿಪಿಕ್ಟ್ ಮಾಡಿದ್ದಾರೆ ನಮ್ಮ ಲಿಟ್ರೇಚರಲ್ಲಿ. ಅನಸೂಯ ಮಾತಾ ಅತ್ರಿ ಮುನಿಗಳ ಪತ್ನಿ ಹಾಗೂ ಕಪಿಲ ಮಹರ್ಷಿಗಳ ಸೋದರಿಯಾಗಿರ್ತಾರೆ. ದತ್ತಾತ್ರೇಯ ಬಂದು ಇವರ ಮಗ. ದತ್ತಾತ್ರೇಯ ಅನ್ನೋದು ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರನ ಸ್ವರೂಪ. ಚಿತ್ರಕೂಟ್ನ ಲ್ಯಾಂಡ್ಸ್ಕೇಪ್ ತುಂಬಾ ಚೆನ್ನಾಗಿತ್ತು, ಆ್ಯಂಡ್ ನಾವು ಹೋಗಿದ್ದಿನ ವೆದರ್ ಕೂಡ ಇಟ್ ವಾಸ್ ವೆರಿ ಬ್ಯೂಟಿಫುಲ್.
ಅಲ್ಲಿ ಕಾಣ್ತಿರೋದು ಮಂದಾಕಿನಿ ರಿವರ್. ಸತಿ ಅನಸೂಯ ಆಶ್ರಮ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಸ್ವಲ್ಪ ಅದು ನೋಡ್ಕೊಂಡು ಹೋಗಬೇಕಾಗತ್ತೆ. ಸೊ ಲೆಟ್ಸ್ ಗೋ. ಮೀಟ್ ಮಿಸ್ಸಸ್ ಆ್ಯಂಡ್ ಮಿಸ್ಟರ್ ದೇಸಾಯಿ ಫ್ಯಾಮಿಲಿ. ಇನ್ಫ್ಯಾಕ್ಟ್ ಬಸ್ಸಲ್ಲಿರೋರು ಎಲ್ಲರೂ ನನಗೆ ಫ್ರೆಂಡ್ಸ್ ಆಗಿಬಿಟ್ಟಿದ್ರು. ಶಾಪಿಂಗ್ಗೆ ತುಂಬಾ ಐಟಮ್ಸ್ ಇತ್ತು ಆ್ಯಂಡ್ ಬ್ಯಾಂಗಲ್ಸ್ ಇನ್ ಪರ್ಟಿಕ್ಯುಲರ್ ತುಂಬ ಚೆನ್ನಾಗಿತ್ತು. ಅಂದರೆ ಸೌತ್ ಇಂಡಿಯನ್ ಬ್ಯಾಂಗಲ್ಸ್ ಕಂಪೇರ್ ಮಾಡಿದ್ರೆ ದಿಸ್ ವಾಸ್ ಡಿಫ್ರೆಂಟ್. ಬಟ್ ಇದೇ ಥರ ಆಪ್ಷನ್ಸ್ ನಮಗೆ ಪ್ರಯಾಗ್ರಾಜ್ ಅಲ್ಲೂ ಸಿಗ್ತಿತ್ತು ಆ್ಯಂಡ್ ಆಲ್ಸೋ ಕಾಶಿಲೂ ಸಿಗ್ತಿತ್ತು ಇನ್ಫ್ಯಾಕ್ಟ್. मध्ये अंत्यो देव सदाशिवः मूर्तित्रय स्वरूपाय दत्तात्रेय नमोस्तुते. औदुंबर वृक्ष ಒಂದು ಅಂಶದಿಂದ ದತ್ತಾತ್ರೇಯರು ಇದರಲ್ಲಿ ಇರ್ತಾರೆ. ದೇವ್ರದ್ದು ಒಂದು ಅಂಶ ಅಂದ್ರೂ ಒಂದೇ, ಪೂರ್ಣ ಅಂದ್ರೂ ಒಂದೇ. ಆಶ್ರಮಲ್ಲಿ ಬೇಸಿಕಲಿ ದೆರ್ ವಾಸ್ ಲಾಟ್ ಆಫ್ ಡಿಪಿಕ್ಷನ್ ಆಫ್ ಆರ್ಟ್ ಆ್ಯಂಡ್ ಅದು ತುಂಬಾ ಕತೆಗಳನ್ನ ಹೇಳ್ತಾ ಇತ್ತು. ತುಂಬ ಟೈಮ್ ಸಿಕ್ಕಿಲ್ಲ ನಮಗೆ, ನೋಡಿದಷ್ಟು ಅರ್ಥ ಮಾಡಿಕೊಂಡು ವಿ ಕೇಮ್ ಬ್ಯಾಕ್ ಸೂನ್. ರಾಮ ವನವಾಸಕ್ಕೆ ಹೋಗೋಕ್ಕೆ ಮುಂಚೆ ಇಲ್ಲಿಗೆ ಬರ್ತಾರಂತೆ. ಅತ್ರಿ ಮುನಿ ಹಾಗೂ ಅನಸೂಯ ದೇವಿ ಅವ್ರಿಗೆ ಎಲ್ಲ ಥರ ರೀತಿಗಳನ್ನ ಹೇಳ್ಕೊಡ್ತಾರೆ, ಹೇಗೆ ವನವಾಸನ ಮಾಡ್ಬೋದು ಅಂತ. ಆ್ಯಂಡ್ ಇನ್ ಪರ್ಟಿಕ್ಯುಲರ್ ಅನಸೂಯ ದೇವಿ ಸೀತಾದೇವಿಗೆ ಹೇಗೆ ಪತಿವ್ರತೆ ಆಗಿ ಹೇಗೆ ನಡ್ಕೊಳ್ಳೋದು ಅಂತ ಕೂಡ ಪ್ರೀಚ್ ಮಾಡ್ತಾರೆ ಅಂತ ತೋರಿಸಿದ್ದಾರೆ ಇಲ್ಲಿ. ಅನಸೂಯ ದೇವಿಗೆ ಒಂದು ಸ್ಪೆಷಲ್ ಬೂನ್ ಇರುತ್ತೆ. ಅತ್ರಿ ಮುನಿಗಳ ಪಾದ ಪೂಜೆ ಮಾಡಿದ ನೀರಲ್ಲಿ ಅವರು ತಮ್ಮ ವಿಷ್ನ ಪೂರೈಸ್ಕೊಳ್ಬೋದಾಗಿರುತ್ತೆ. ಅದೇ ರೀತಿ ಅವರು ನಾಡಲ್ಲಿ ಬರಗಾಲ ಬಂದಾಗ ಮಂದಾಕಿನಿ ರಿವರ್ನ ಹರಿಸಿ ನಾಡನ್ನು ರಕ್ಷಿಸ್ತಾರೆ. ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವರ ಪುತ್ರನಾಗಿ ಅಂದರೆ ದತ್ತಾತ್ರೇಯನ ರೂಪದಲ್ಲಿ ಪುತ್ರನಾಗಕ್ಕೂ ಇದೇ ಕಾರಣ. ಬ್ರಹ್ಮ ವಿಷ್ಣು ಮಹೇಶ್ವರ ಮಕ್ಕಳಾಗಿ ಅನಸೂಯ ದೇವಿ. ಗೂಗಲ್ ಮಾಡ್ತಾ ನೋಡಬೇಕಾದ್ರೆ ಅನಸೂಯ ಪದದ ಅರ್ಥ ತಿಳಿದು ಇಟ್ ವಾಸ್ ವೆರಿ ಪ್ಲೆಸೆಂಟ್. ಅನ ಮತ್ತು ಅಸೂಯ ಇಲ್ಲದ ಒಂದು ವ್ಯಕ್ತಿತ್ವ ಅಂತ. ಸೊ ಬೇಸಿಕ್ಲಿ ಜೆಲಸಿ ಆ್ಯಂಡ್ ಎನ್ವಿ ಇಲ್ಲದೆ ಇರುವಂಥ ವ್ಯಕ್ತಿ. ಸೊ ನೀವು ನೋಡಿದಂಥ ರಾಮಣ್ಣ ಅವರು ನಮ್ಮ ಟ್ರಿಪ್ ಆರ್ಗನೈಸರ್ಸಲ್ಲಿ ಒಬ್ಬರಾಗಿದ್ದರು. ಇನ್ನೂ 3 ಜನ ಇದ್ದರು. ಅದು ಮೋಹನ್ ಅವರು, ವಿಜಿ ಅವರು ಹಾಗೂ ಮೇನ್ ಬಿಗ್ಗೆಸ್ಟ್ ಪಿಲ್ಲರ್ ಬಂದು ವೆಂಕಟರಮಣ ಸರ್ ಅವರು.
4 ಜನ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ರು. ಸೊ ಥ್ಯಾಂಕ್ಸ್ ಟು ದೆಮ್. मम्मी कितना है? ಇದು ನಮ್ಮ ಸೆಕೆಂಡ್ ಸೈಟ್ ಸೀಯಿಂಗ್ ಪ್ಲೇಸ್ ಗುಪ್ತ್ ಗೋದಾವರಿ ಅಂತ ಚಿತ್ರಕೂಟಲ್ಲಿರುವಂಥದ್ದು. ತುಂಬಾ ಸ್ಪೆಷಲ್ ಪ್ಲೇಸ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ತಿಳಿದೇ ಇರಲಿಲ್ಲ ನನಗೆ, ಬಟ್ ಗೊತ್ತಾದ ಮೇಲೆ ಅಲ್ಲಿ ನೋಡಿದ ಮೇಲೆ ಗೊತ್ತಾಯಿತು ಎಷ್ಟು ಚೆನ್ನಾಗಿದೆ ಆ್ಯಂಡ್ ವೆರಿ ಯುನೀಕ್ ಪ್ಲೇಸ್. ಈ ದಾರಿ ಏನಿದೆ ಇದೊಂದೇ ನ್ಯಾರೋ ಪ್ಯಾಸೇಜ್ ಇರೋದು ಹೋಗೋದಕ್ಕೆ ಆ್ಯಂಡ್ ಬರೋದಕ್ಕೆ ಕೂಡ. ಸೊ ಅದಕ್ಕೆ ಕ್ರೌಡ್ ಸ್ವಲ್ಪ ಜಾಸ್ತಿ, ಬಿಕಾಸ್ ಒನ್ ಎಟ್ ಎ ಟೈಮ್ ಕೆನ್ ಗೋ ಆ್ಯಂಡ್ ಒನ್ ಎಟ್ ಎ ಟೈಮ್ ಕೆನ್ ಕಮ್. ಇಲ್ಲಿ ಏನಿದೆ ಅಂದರೆ ಇಲ್ಲಿ ಬೇಸಿಕಲಿ ಇಲ್ಲಿ ನೋಡ್ತಿರ್ಬೋದು ಈ ಕೇವ್ ಕಾರ್ವಿಂಗ್ಸ್ ಏನಿದೆ ನ್ಯಾಚುರಲಿ ಫಾರ್ಮ್ ಆಗಿರೋವಂಥದ್ದು ತುಂಬಾ ಬ್ಯೂಟಿಫುಲ್ ಆಗಿದೆ. ದಟ್ ಮೇಕ್ಸ್ ದಿಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಆ್ಯಂಡ್ ಇಲ್ಲಿ ರಾಮ ಲಕ್ಷ್ಮಣ ಸೀತಾ ಹನುಮಾನ್ ಒಂದು ಗುಡಿ ಥರ ಒಂದಿದೆ. ಅಲ್ಲೇ ಪಕ್ಕದಲ್ಲಿ ಶಿವನ ಗುಡಿ ಕೂಡ ಇದೆ, ಶಿವನ ವರ್ಷಿಪ್ ಮಾಡ್ತಿದ್ರು ಅಂತ. ಇಲ್ಲೆಲ್ಲ ಬೇಸಿಕಲಿ ರಾಮ ಲಕ್ಷ್ಮಣ ಸೀತೆಯವರು ಓಡಾಡಿದ್ರು ಅನ್ನೋದು ಕಥೆಗಳು. ಇದು ಸೀತಾಕೊಂಡ್. ಇಲ್ಲಿ ಕೂಡ ಜನ ನೀರು ತೊಗೊಂಡು ಪ್ರೋಕ್ಷಣೆ ಮಾಡ್ಕೊತಿದ್ರು, ಮನೆಗೆ ತೊಗೊಂಡು ಹೋಗ್ತಾಯಿದ್ರು. ಅಲ್ಲಿ ಪಕ್ಕದಲ್ಲಿ ಲಕ್ಷ್ಮಣ್ ಕೊಂಡ್ ಕೂಡ ಇತ್ತು, ಅಲ್ಲಿ ಕೂಡ ಇದನ್ನೇ ಮಾಡ್ತಾಯಿದ್ರು. ನಾವು ಕೂಡ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡ್ವಿ. ಇದು ಲಕ್ಷ್ಮಣ್ ಕೊಂಡ್. ಪಕ್ಕದಲ್ಲಿ ಇನ್ನೊಂದು ಕೇವ್ ಇದೆ, ಇದು ಅದಕ್ಕಿಂತ ನ್ಯಾರೋ ಆಗಿದೆ ಆ್ಯಂಡ್ ಆಲ್ವೇಸ್ ಈ ಥರ ನೀರು ಇಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ. ಈಗ ನಾವು ನೋಡ್ತಿರೋದೇ ಗುಪ್ತ್ ಗೋದಾವರಿ ಕೇವ್. ಈ ಕೇವ್ನಲ್ಲಿ ರಾಮ ಹಾಗೂ ಲಕ್ಷ್ಮಣ ಆಗಾಗ ತಮ್ಮ ವನವಾಸದ ಟೈಮ್ನಲ್ಲಿ ಮೀಟಿಂಗ್ ಮಾಡ್ತಿರ್ತಾರಂತೆ. ಸೊ ಗೋದಾವರಿ ನದಿ ಏನಿದೆ ನಮಗೆ ತಿಳಿದಿರೋ ಹಾಗೆ ಮಹಾರಾಷ್ಟ್ರಲ್ಲಿ ಹರಿಯುವಂಥದ್ದು. ಬಟ್ ಗೋದಾವರಿಗೆ ರಾಮನ ದರ್ಶನ ಮಾಡಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರ ಗುಪ್ತವಾಗಿ ಬಂದು ಈ ಕೇವ್ನಲ್ಲಿ ರಾಮನ ದರ್ಶನ ಮಾಡ್ಕೊಂಡು ಹೋಗ್ತಾಳೆ ಅನ್ನೋದು ಇಲ್ಲಿನ ಕತೆ. ಈಗ ನಾವು ನೋಡ್ತಿರೋ ಜಾಗನೇ ಗೋದಾವರಿ ಹರಿಯುವಂಥ ಜಾಗ ಆ್ಯಂಡ್ ರಾಮ ಲಕ್ಷ್ಮಣ ಇಲ್ಲೇ ಮೀಟಿಂಗ್ ಮಾಡ್ತಿದ್ರು ಅಂತ. ಇಲ್ಲಿ ಹರಿಯುವಂಥ ನೀರನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಈಕೊಂಡು, ಬಟ್ ಇಲ್ಲಿ ನೀರು ಹೇಗೆ ಬರ್ತಿದೆ ಅನ್ನೋದು ಯಾರಿಗೂ ತಿಳಿದಿಲ್ಲ. ಬೇಸಿಕಲಿ ಮೌಂಟೇನಿಂದ ಬರ್ತಿದೆ ಅನ್ನೋದು ಸೈಂಟಿಫಿಕಲಿ ಹೇಳ್ಬೋದು. ಆ್ಯಂಡ್ ಸ್ವಲ್ಪ ದೂರದ ತನಕ ಗೋದಾವರಿ ಹರಿತಾಳೆ ಆ್ಯಂಡ್ ಅದಾದಮೇಲೆ ಕೂಡ ವಾಟರ್ನ ಕೋರ್ಸ್ ಕಾಣಿಸೋದಿಲ್ಲ. ಸೊ ಎಲ್ಲಿ ಹೋಗ್ತಾಳೆ ಅನ್ನೋದು ತಿಳಿದಿಲ್ಲ. ಬೇಸಿಕಲಿ ಶಿ ಗೋಸ್ ಇನ್ ಸೈಡ್ ದ ಮೌಂಟೇನ್. ಅದಕ್ಕೆ ಈ ಜಾಗನ ಗುಪ್ತ್ ಗೋದಾವರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಚಿತ್ರಕೂಟಲ್ಲಿ ರಾಮ್ ದರ್ಶನ್ ಅನ್ನೋ ಮ್ಯೂಸಿಯಮ್ಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿದೆ, ಇದು ಕೂಡ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ದ ಡಿಪಿಕ್ಷನ್ ಆಫ್ ಆರ್ಟ್ ಇಸ್ ವೆರಿ ಬ್ಯೂಟಿಫುಲ್, ಬಟ್ ಕ್ಯಾಮ್ರಾಸ್ ಅಲೌಡ್ ಇಲ್ಲ ಒಳಗೆ. ರಾಮು ಸೀತಾಗೆ ಅಲಂಕಾರ ಮಾಡಿರುವಂತ ಜಾಗ. ಅಂದ್ರೆ ಅವರು ಸಂಜೆ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಇದು ಮಂದಾಕಿನಿ ರಿವರ್. ಸೊ ಬ್ಯಾಂಕ್ ಆಫ್ ಮಂದಾಕಿನಿ ರಿವರಲ್ಲಿ ಇದೊಂದು ಜಾಗ ಇದೆ. ಇಲ್ಲಿ ಸೀತಾ ಹಾಗೂ ರಾಮ ತಮ್ಮ ಸಂಜೆ ಕಾಲಗಳನ್ನ ಕಳೀತಾ ಇದ್ರು ಅಂತ ಹೇಳ್ತಾ ಇದ್ರು ಕತೆನ.
ಈಗ ನಾವು ನೋಡ್ತಿರೋಂಥ ಜಾಗದ ಹೆಸರು ರಾಮ್ಘಾಟ್. ಚಿತ್ರಕೂಟ್ನಲ್ಲಿರುವಂಥ ರಾಮ್ಘಾಟಕ್ಕೆ ಬಂದಿದ್ದೀವಿ. ಮಂದಾಕಿನಿ ರಿವರ್ ಬ್ಯಾಂಕ್ ಮೇಲಿರುವಂಥದ್ದು ಇದು. ಇಲ್ಲಿ ರಾಮ ಸ್ನಾನ ಮಾಡ್ತಿದ್ರಂತೆ. ಇಲ್ಲೇ ಒಂದಷ್ಟು ಟೆಂಪಲ್ಸ್ ಇದೆ ಇಲ್ಲಿ, ರಾಮ ಅದು, ಲಕ್ಷ್ಮಣ ಆ್ಯಂಡ್ ಸೀತಾದು ಕೂಡ. ಇಲ್ಲಿ ನಾವು ಬೋಟ್ ರೈಡ್ ತೊಗೊಳ್ಬೋದು. 1 ಪರ್ಸನ್ಗೆ ಅರೌಂಡ್ 150 ರುಪೀಸ್ ಚಾರ್ಜ್ ಮಾಡಿದ್ರು, ಅರೌಂಡ್ 20-25 ಮಿನಿಟ್ಸ್ಗೆ. ನಮ್ಮವ್ರು ಯಾರಿಲ್ಲ, ಇನ್ನೂ ಹತ್ತಿಲ್ಲ ಯಾರು ಹುಷಾರ್ ಮಾಡಿ. पानी ऐसा ही रहता है सभी समय? नहीं, अभी ज्यादा है, मतलब कलर पूछ रही हो, थोड़ा साफ हो जाएगा ना बाद में। ಇಲ್ಲ ಕೈ ಮುಗಿರಿ, ಹತ್ತಕ್ಕಾಗಲ್ಲ. ರೋಡಲ್ಲಿ ಹೆಂಗಿದೆ ಮೆಟ್ಲು, ಇನ್ನು ಹೋಗ್ತಾ ಇದೆ ನೋಡು. डीजल ನೋಡಿ, ನಿಮ್ ಬಿಂದು ಓಡಿಸ್ತಾ ಇದೆ, ಹುಷಾರು. ಹಾ, ये पकड़ो, ಮಾಡೆ ಹೂವೇ ಆಗ್ತಿಲ್ಲ ಅದು. ಒಂದ್ ಸೈಡ್ ಮಾಡಿ ನೋಡು. ಇಲ್ಲ ಆ ಕಡೆ ಕುತ್ಕೊಂಡ್ಲಿ ಇರು, ಹಿಡಿತಾನಲ್ಲ ಗಾಳಿ ರಿವರ್ಸ್ ಹೊಡಿತಾರೆ. ಇದಾಗಿತ್ತು ಡೇ 2 ಆ್ಯಂಡ್ ಡೇ 3 ಆಫ್ ಆರ್ ಟ್ರಿಪ್. ಅಯೋಧ್ಯೆ ಆ್ಯಂಡ್ ಚಿತ್ರಕೂಟನ ನೋಡಿದ್ದು, ರಾಮ ಓಡಾಡಿರುವಂಥ ಜಾಗಗಳನ್ನ ನೋಡಿದ್ದು ಹಾಗೂ ಅದರ ಕತೆಗಳನ್ನೆಲ್ಲ ತಿಳ್ಕೊಂಡಿದ್ದು. ಇಟ್ ವಾಸ್ ವೆರಿ ಸ್ಪೆಷಲ್. ಇನ್ಫ್ಯಾಕ್ಟ್ ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು, ಬಿಕಾಸ್ ಆಫ್ ನನಗೂ ಹುಷಾರು ಇರಲಿಲ್ಲ ಆ್ಯಂಡ್ ಅಲ್ಲಿನ ವಾತಾವರಣ ಕೂಡ ಇಟ್ ವಾಸ್ ನಾಟ್ ಫೀಸಿಬಲ್ ಫಾರ್ ಮೀ ಟು ಮೇಕ್ ವೀಡಿಯೋಸ್. ಬಟ್ ಸ್ಟಿಲ್ ಅಷ್ಟೋ ಇಷ್ಟೋ ಮಾಡಿದ್ದೆ. ಆ್ಯಂಡ್ ಮಳೆ ಕೂಡ ಎಲ್ಲೂ ನಮಗೆ ಪ್ರಾಬ್ಲಮ್ ಕೊಟ್ಟಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ಮಳೆ ಬಂದಾಗೆಲ್ಲ ನಾವು ಬಸ್ಸಲ್ಲೇ ಇರ್ತಿದ್ವಿ. ಸೊ ನೆಕ್ಸ್ಟ್ ನಾವು ಪ್ರಯಾಗ್ ಹೋಗ್ತಾ ಇದ್ದೀವಿ, ಆ್ಯಂಡ್ ದಟ್ ಈಸ್ ನಥಿಂಗ್ ಬಟ್ ಅಲಹಾಬಾದ್ಗೆ ಹೋಗ್ತಾ ಇದ್ದೀವಿ ತ್ರಿವೇಣಿ ಸಂಗಮನ ನೋಡೋದಕ್ಕೆ. Thank you all for watching my video. Feasibility ati kammi agidru, I have tried my level best to share certain things. So thank you all. See you in my next video. Until then, take care and bye bye.